ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಧಾರಾವಾಹಿ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮರ್ಯಾದೆ ರಾಮಣ್ಣ ಅಂದರೆ ಐಶ್ವರ್ಯಂಗೆ ಮದುವೆ ನಡೀತಾ ಇರುತ್ತೆ. ಆದರೆ ಐಶ್ವರ್ಯನ ಮದುವೆ ಆಗೋ ಗಂಡು ಅವನು ಕ್ರಿಮಿನಲ್ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಅವೆಲ್ಲ ಕುಸ್ತು ಬಿದ್ದೋಗಿದ್ದಾವೆ, ಜನ ಸಾಯ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ಇವನಿಲ್ಲಿ ಮದುವೆ ಮಾಡ್ಕೊಳ್ತಾ ಇರ್ತಾನೆ. ಅದಕ್ಕೆ ನಂದೇನು ತಪ್ಪು, ಹಂಗಾದ್ರೆ ನಮ್ಮದೇನು ತಪ್ಪಿರುತ್ತೆ, ನನ್ನ ಮಗಂದೇನು ತಪ್ಪಿರುತ್ತೆ ಅಂತ ಅವರಪ್ಪ ಕೇಳ್ತಾನೆ. ಜನದ್ದು ಜೀವನದ ಜೊತೆ ಆಟ ಆಡ್ತೀರಂತ ಪೊಲೀಸ್ ಬಂದು ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ. ಅದನ್ನು ಮುಂದೆ ನೋಡೋಣಂತೆ. ಇವಾಗ ಐಶ್ವರ್ಯ ಮದುವೆ ಆಗೋಂಥ ಗಂಡನ ಅಪ್ಪ ಅಮ್ಮ ಮಾತಾಡ್ತಾ ಇರ್ತಾರೆ. ಅವಳದು ಒಂದು ಸಲ ತಾಳಿ ಕಟ್ಬಿಡಲಿ, ಅವನ ಐಶ್ವರ್ಯ ಎಲ್ಲ ನಮ್ಮದೇ ಆಗುತ್ತೆ, ನಾವೇ ಶ್ರೀಮಂತರಾಗಿ ಬದುಕ್ಬೋದು, ಅಷ್ಟು ದಿನದವ್ರಿಗೆ ಒಂದು ಸ್ವಲ್ಪ ಹೊತ್ತು ತಡ್ಕೊಂಡ್ರೆ ಸಾಕು, ಎಲ್ಲ ನಮ್ಮ ಕೈಗೆ ಬಂದುಬಿಡುತ್ತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಗಂಡ ಹೆಂಡ್ತಿ. ಅದನ್ನು ಈ ಅಜ್ಜಿ ರಾಮಣ್ಣನ ಅಜ್ಜಿ ಕೇಳಿಸ್ಕೊಂಡು ಆಶ್ಚರ್ಯ ಆಗೋಗುತ್ತೆ. ಇಂಥ ಜನನೂ ಇರ್ತಾರ, ಅದೇನು ಸಾವಿನ ಮನೆ ಸೌದೆ ಕಟ್ಟಕ್ಕೆ ಓಡಾಡ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ಪಾಪ ಅಜ್ಜಿ ಆಶ್ಚರ್ಯ ಪಟ್ಕೊಂಡು, ಸದ್ಯ ಈ ಮದುವೆ ನಿಂತೋದ್ರು ಸಾಕಪ್ಪ, ಈ ಮದುವೆ ನಿಂತೋದ್ರು ಸಾಕಪ್ಪ ಅಂತೇಳಿ ಹೇಳ್ಕೊಂಡು ದೇವರಿಗೆಲ್ಲ ಅರಿಕೆ ಕಟ್ಕೋತಾ ಇರುತ್ತೆ. ಆಮೇಲೆ ಇದನ್ನು ಕೇಳಿಸ್ಕೊಂಡು ಹೋಗಿ ರಾಮಣ್ಣನ ಕರೆದು ಅಲ್ಲಿ ಹೇಳುತ್ತೆ, ರಾಮಣ್ಣ ನೀನು ಮದುವೆ ನಿಲ್ಲಿಸ್ಬಿಡೋ ಹೆಂಗಾರ ಮಾಡಿ ಅಂತ. ಸುಮ್ಮನೆ ಕುತ್ಕೋ ಅಜ್ಜಿ, ನಿಂಗೇನು ತಲೆ ಇಲ್ವಾ, ಈಗಿನ 5 ನಿಮಿಷದಲ್ಲಿ ಮದುವೆ ಇದೆ, ಮದುವೆ ನಿಲ್ಲಿಸ್ಬೇಕಂತೆ, ಹೆಂಗೆ ನಿಲ್ಸೋಕ್ಕಾಗುತ್ತೆ, ನಿಲ್ಸಿ ಏನು ಮಾಡ್ತೀಯಾ ಅಂತ. ಹಂಗಲ್ಲ ಕಣೋ, ನೀನು ನಾನು ಮದುವೆ ಆಗಲ್ಲ, ನಾನು ಬ್ರಹ್ಮಚಾರಿ, ನಮ್ಮ ಅವ್ವಗೆ ಮಾತು ಕೊಟ್ಟಿದ್ದೀನಿ, ನಾನು ಬ್ರಹ್ಮಚಾರಿ, ನಾನು ಮದುವೆ ಆಗಲ್ಲ, ಸುಮ್ಮನಿರಜ್ಜಿ ನೀನು ಅಂಥೇಳಿ ಅಜ್ಜಿಗೆ ಸುಮ್ಮನಿರಿಸ್ತಾನೆ. ಆದರೆ ಇಲ್ಲಿ ಇನ್ನೇನು ಮದುವೆ ನಡೀತಾ ಇದೆ, ತಾಳಿ ಕಟ್ಟೋ ಸಮಯ, ತಾಳಿಗೆ ಪೂಜೆ ಎಲ್ಲರೂ ಆಶೀರ್ವಾದ ಮಾಡಿಸ್ಕೊಬನ್ನಿ ಅಂತ ಕಳಿಸ್ತಿದ್ದಾರೆ. ಎಲ್ಲ ಆಗೋಗಿದೆ, ಹೂವಿನ ಹಾರ ಹಾಕಾಗಿದೆ, ಎಲ್ಲದೂ ಕೂಡ ಆಗಿದೆ. ಆದರೆ ಅಲ್ಲಿವರೆಗೂ ಯಾವ ಪ್ರಾಬ್ಲಮ್ಮು ಇರೋದೇ ಇಲ್ಲ. ಗಂಡಿನ ತಂದೆ ತಾಯಿ, ಹೆಣ್ಣಿನ ತಂದೆ ತಾಯಿ ಎಲ್ಲ ಇದ್ದಾರೆ. ಎಲ್ಲರೂ ಹುಡುಗ ಹೆಣ್ಣು ಗಂಡಿನ ಎದುರುಗಡೆ ಬದುರುಗಡೆ ನಿಂತು ಮದುವೆ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ, ಇನ್ನೇನು ಹಾಗೆ ಹೋಯ್ತು ಅನ್ನೋ ಮಟ್ಟಕ್ಕಿದ್ದಾಗ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಬನ್ನಿ, ತಾಳಿಗೆ ಪೂಜೆ ಮಾಡಿಬಿಟ್ಟು ತಾಳಿ ಕಟ್ಟಿಸಿದ್ರೆ ಆಯಿತು ಅಂತ. ಇನ್ನೆಲ್ಲ ಪೂಜೆನೂ ಆಗೋಗಿದೆ, ಬರೀ ತಾಳಿ ಪೂಜೆ ಇರೋದು, ತಾಳಿ ಪೂಜೆ ಮಾಡಿಸಿದ್ರೆ ಆಗೋಯ್ತು ಅಂತ ಹೇಳ್ಬಿಟ್ಟು ತಾಳಿ ಪೂಜೆ ಮಾಡಿಸೋಕ್ಕೆ ಕಳಿಸ್ತಾರೆ. ತಾಳಿ ಆಶೀರ್ವಾದ ಅಮ್ಮ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಕೆಳಗಡೆ ಸಭೆ ಒಳಗೆಲ್ಲ ಹೋಗಿ ಆಶೀರ್ವಾದ ತೊಗೊಂಡು ಬಂದು, ರಾಮಣ್ಣನ ಹತ್ರನೂ ಆಶೀರ್ವಾದ, ಅಜ್ಜಿ ಹತ್ರನೂ ಆಶೀರ್ವಾದ, ರಾಮಣ್ಣನ ಅಪ್ಪನ ಹತ್ರನೂ ಆಶೀರ್ವಾದ, ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಮೂಮೆಂಟಿಗೆ ಬಂದಾಗ ಅಲ್ಲಿ ಪೊಲೀಸ್ ಎಂಟ್ರಿ ಆಗುತ್ತೆ ಅಂತ ಯಾವ ಕನಸು ಮನಸ್ಸಲ್ಲೂ ಯಾರೂ ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಆ ಇಂಟೆನ್ಷನ್ನೇ ಇಲ್ಲ ಅಲ್ಲಿ. ಬಟ್ ಹೆಂಗೆ ಅಂದರೆ ಇದ್ದಕ್ಕಿದ್ದಂಗೆ ಪೊಲೀಸ್ ಬರ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟರು, ಏನು ಕತೆ ಒಂದೂ ಇಲ್ಲ ಅಲ್ಲಿ. ಇವರು ಯಾರ ಕಡೆಯಿಂದನೂ ಮದುವೆ ಚೌಟ್ರಿಯಿಂದ ಯಾರ ಕಡೆಯಿಂದನೂ ಯಾವ ಕಂಪ್ಲೇಂಟು ಹೋಗಿಲ್ಲ. ಆದರೆ ಇದು ಎಲ್ಲಿಂದ ಕಂಪ್ಲೇಂಟು ಇತ್ತು, ಏನು ಕತೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಆಯೋಮಯ. ಸಭೆಯಲ್ಲಿ ಕೂತವರೆಲ್ಲ, ಚೌಟ್ರಿ ಒಳಗೆ ಕೂತವರೆಲ್ಲ ಎದ್ದು ನಿಂತ್ಕೊಂಡು, ಏನಪ್ಪ ಇದು, ಗಂಡು ತಾಳಿ ಕಟ್ಟೋ ಟೈಮಿಗೆ ಬಂದು ಅರೆಸ್ಟು ಅಂತಿದ್ದಾರಲ್ಲ, ಏನು ಕತೆ ಇದು ಅಂತೇಳಿ ಆಶ್ಚರ್ಯ ಪಡ್ತಾ ಇರ್ತಾರೆ. ಆ ಟೈಮಿಗೆ ಐಶ್ವರ್ಯ ಕೈ ಮುಕ್ಕೊಂಡು, ಐಶ್ವರ್ಯ ಮದುವೆ ಆಗೋ ಗಂಡು ಅವನು ಪೂಜೆ ಮಾಡ್ತಾಯಿರ್ತಾನೆ, ತಾಳಿ ಪೂಜೆ ಮಾಡ್ತಾಯಿರ್ತಾನೆ. ಇನ್ನೇನು ಹಾಗೆ ಹೋಯ್ತು ಅನ್ನೋ ಮಟ್ಟಕ್ಕೆ ಬಂದಾಗ ಪಾಪ ತುಂಬ ಖುಷಿಯಾಗಿರ್ತಾಳೆ ಐಶ್ವರ್ಯ. ಖುಷಿ ಅವಳಿಗೆ ತುಂಬ ಖುಷಿ ಇರ್ತಾಳೆ. ಇನ್ನೇನು ಮದುವೆ ಆಗೋಯ್ತು, ನಾನು ಫಾರಿನ್ನಿಗೆ ಹೋಗ್ತೀನಿ, ಅಲ್ಲಿ ಸೆಟ್ಲಾಗ್ತೀನಿ, ಹೀಗೆಲ್ಲ ಕನಸು ಕಾಣ್ತಿರ್ತಾಳೆ. ಆದರೆ ಏನಾಗುತ್ತೆ ಅಂದರೆ, ಹಂಗೆಲ್ಲ ಕನಸು ಕಾಣೋ ಟೈಮಿಗೆ ಕರೆಕ್ಟಾಗಿ ಪೊಲೀಸು ಇನ್ನೇನು ತಾಳಿ ಹಿಡ್ಕೊಂಡು ಕಟ್ಟಬೇಕು ಅನ್ನೋ ಮೂಮೆಂಟಿಗೆ ಬಂದಾಗ ಪೊಲೀಸ್ ಎಂಟ್ರಿ ಆಗಿಬಿಡ್ತಾರೆ. ಹೇಗಾಗಬೇಡ, ಶಾಕ್ ಆಗಿಬಿಡ್ತಾರೆ ಎಲ್ಲರೂ. ಒಂದೇ ಸಲ ಶಾಕ್ ಆಗ್ತಾರೆ. ಆದರೆ ಏನಾಯಿತು ಅಂತ ಎಲ್ಲ ಕಣ್ಬಿಟ್ಟು ನೋಡೋವಷ್ಟರೊಳಗೆ ಎಲ್ಲ ನಡೆದೋಗ್ಬಿಡುತ್ತೆ. ತುಂಬಾ
ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ. ಐಶ್ವರ್ಯ ಅಂತೂ ಪೂರ ಇಳಿದೋಗ್ತಾಳೆ. ಏಕೆಂದರೆ ಫಸ್ಟು 3 ಮದುವೆ ಫಿಕ್ಸ್ ಆಗಿ ಇನ್ನೇನು ಮದುವೆ ಚೌಟ್ರಿ ಬರಬೇಕು, ತಾಳಿ ಕಟ್ಟಬೇಕು ಅನ್ನೋಗೆ ಎಲ್ಲ ಕಿತ್ತೋಗಿರುತ್ತೆ. ಅವಳದು ಗ್ರಾಚಾರನೇ ಸರಿ ಇಲ್ಲ ಅಂತ ಆಗಿರುತ್ತೆ. ಅದರಲ್ಲಿ ಇವತ್ತು ಹಾಗೆ ಆಯಿತು ಅಂದಾಗ ಹೆಂಗಿರಬೇಡ ಅವ್ರ ಜೀವನ ತುಂಬಾ ಬೇಜಾರಾಗ್ಬಿಡುತ್ತೆ. ಅವ್ರ ಅಪ್ಪ ಅಂತೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತಾನೆ. ಆದರೆ ಅಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಅವನು ಪಾಪ ತುಂಬ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಬಂದು ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಬಂದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪಾಪ ಯೋಚನೆ ಮಾಡ್ತಿರ್ತಾರೆ. ಆ ರಾಮಣ್ಣ ಇದ್ದಕ್ಕಿದ್ದಂಗೆ ನೋಡ್ತಾ ಇರ್ತಾನೆ, ಏನಾಯಿತು ಅಂತೇಳಿ. ಏನೂ ಗೊತ್ತಾಗಲ್ಲ. ತುಂಬಾ ಆಶ್ಚರ್ಯ ಆಗೋಗುತ್ತೆ. ಆಮೇಲೆ ಐಶ್ವರ್ಯ ಅತ್ತೆ ಕೂಡ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗಾಯಿತು, ಯಾರ ಕಡೆಯಿಂದ ಅಂತೇಳಿ, ಯಾರ ಕಡೆಯಿಂದ ಪೊಲೀಸ್ ಬಂದರು, ಏನು ಕತೆ ಅನ್ನೋದು ಅದು ಗೊತ್ತಾಗಲ್ಲ. ಪಾಪ ತುಂಬ ಯೋಚನೆ ಮಾಡ್ತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಪೊಲೀಸ್ ಬಂದಿದ್ದು, ಇವರೆಲ್ಲ ಅಲಂಕಾರ ಮಾಡ್ಕೊಂಡಿದ್ದು ಇದೆಲ್ಲ ನೋಡಿಬಿಟ್ಟು ತುಂಬಾ ಇಷ್ಟ ಆಗಿರುತ್ತೆ. ತುಂಬ ಈ ರೀತಿ ಮದುವೆಗಳು ನಿಂತೋದಾಗ ಎಂಥವ್ರಿಗೂ ಬೇಜಾರಾಗ್ಬಿಡುತ್ತೆ. ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಹೌದು. ಆಮೇಲೆ ಅವನು ಐಶ್ವರ್ಯ ಮದುವೆ ಆಗೋ ಹುಡುಗ ಬನ್ನಿ ಸರ್ ಈ ಕಡೆ ಅಂತ ಕರ್ಕೊಂಡು ಬಂದ್ಬಿಟ್ಟು, ನೀವು ಎಷ್ಟು ದುಡ್ಡು ಕೇಳ್ತೀರೋ ಅಷ್ಟು ದುಡ್ಡು ಕೊಡ್ತೀನಿ, ಆದರೆ ಈ ಮದುವೆ ಮಾತ್ರ ತಾಳಿ ಕಟ್ಟೋವರೆಗೂ ಸುಮ್ಮನಿದ್ಬಿಡಿ ಅಂತ ಹೇಳ್ತಾನೆ. ಎತ್ತಿ ಒಂದು ಕಪಾಲಿ ಬಾರಿಸೇ ಬಿಡ್ತಾನೆ ಪೊಲೀಸು. ಏನು ಆಟ ಆಡ್ತೀಯ ಜೀವದ ಜೊತೆ? ಅಲ್ಲಿ ನೋಡಿದ್ರೆ 10 ಜನ ಸತ್ತೋಗಿದ್ದಾರೆ, ಬಿಲ್ಡಿಂಗ್ ಬಿದ್ದೋಗಿದೆ. ನೀನು ನೋಡಿದ್ರೆ ಇಲ್ಲಿ ತಾಳಿ ಕಟ್ಕೊಂಡು ಮದುವೆ ಆಗಬೇಕು ಅಂತ ಓಡಾಡ್ತಿದ್ಯಾ, ನಡಿಯೋ ಸುಮ್ಮನೆ ಮುಚ್ಕೊಂಡು, ಎಳ್ಕೊಬರ್ರಿ ಅವನ್ನ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಇಬ್ಬರೂ ಕೇಳ್ಕೊತಾರೆ, ಯಾಕೆ ಬಿಟ್ಬಿಡಿ, ಅದೇನು ದೊಡ್ಡ ವಿಷಯನ, ಬಿಟ್ಬಿಡಿ, ಏನು ದೊಡ್ಡ ವಿಷಯ, ಒಂದು ಜೀವದ ಜೊತೆ ಆಟ ಆಡೋದು ದೊಡ್ಡ ವಿಷಯ ಅಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದು ಅವನ್ನ ಹೇಳ್ಕೊಂಡು ಹೋಗ್ತಾರೆ. ಅಪ್ಪ ಅಮ್ಮ ಹಿಂದೆ ಓಡಿ ಬರ್ತಾರೆ. ಏನೇ ಓಡಿ ಬಂದ್ರೂ ಅವ್ರು ಬಿಡೋದೇ ಇಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಈ ಕಡೆ ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋಗೋವರೆಗೂ ಎಲ್ಲ ಹಂಗೆ ನಿಂತಂಗೆ ನೋಡ್ತಾ ಇರ್ತಾರೆ. ಏನಾಯಿತು ಅಂತ ಒಂದು ಸೆಕೆಂಡಲ್ಲಿ ಅಯೋಮಯ, ಏನೂ ಗೊತ್ತಾಗಲ್ಲ. ಪಾಪ ಅಷ್ಟು ಯೋಚನೆ ಮಾಡ್ತಿರ್ತಾರೆ. ಅಜ್ಜಿಗಂತೂ ಖುಷಿ, ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರುತ್ತೆ. ರಾಮಣ್ಣನ ಅಪ್ಪನೂ ಹಂಗೆ ಬಿಟ್ಟಂಗೆ ನೋಡ್ತಾ ಇರ್ತಾನೆ, ಇದೇನಪ್ಪ ಹಿಂಗಾಗೋಯ್ತು, ಫಸ್ಟು 3 ಮದುವೆ ಆದಾಗಲೂ ಹೀಗೆ ಆಗಿತ್ತು, ಇವಾಗಲೂ ಹಿಂಗೆ ಆಯಿತು, ಈ ಹುಡುಗಿ ಅದೃಷ್ಟ ಎಂಥದಪ್ಪ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಐಶ್ವರ್ಯ ಅಪ್ಪ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತಾನೆ ಚೌಟ್ರಿ ಇದ್ರ ಮೇಲೆ, ಸ್ಟೇಜ್ ಮೇಲೆ. ಆಮೇಲೆ ಅವ್ನ ಹೆಂಡ್ತಿ ಬಂದು ಸಮಾಧಾನ ಮಾಡ್ತಾಳೆ, ರೀ ಯಾಕ್ರಿ ಹಿಂಗಾಯಿತು, ನಮಗೆ ಹಿಂಗಾಗಬೇಕಾರೆ ಇದು 3ನೇ ಸಲ ಏನೋ ಮದುವೆ ಮಾಡಿ ಈ ಸಲ ಜೋಪಾನ ಕಳಿಸೋಣ ಅಂದ್ಕೊಂಡಿದ್ದು, ಆದರೆ ಹಿಂಗಾಗೋಯ್ತಲ್ಲ ಅಂತೇಳಿ ಪಾಪ ಅವಳು ತುಂಬಾ ಫೀಲಿಂಗ್ ಮಾಡ್ಕೋತಾಳೆ, ಯೋಚನೆ ಮಾಡ್ತಾಳೆ. ಎಷ್ಟೇ ಯೋಚನೆ ಮಾಡಿದ್ರೂ ಅವರಿಗೆ ಯೋಚನೆಗಳು ಪಾಪ ತುಂಬಾ ಯೋಚನೆ ಮಾಡ್ತಾರೆ. ಆದರೆ ಐಶ್ವರ್ಯಗೆ ಸಿಟ್ಟು ಬಂದ್ಬಿಡುತ್ತೆ. ನಾನೇನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದ್ನಾ ಡ್ಯಾಡ್, ಯಾಕೆ ಹಿಂಗೆ ಮಾಡಿದ್ರಿ ನೀವು, ನನಗೆ ನನ್ನ ಭವಿಷ್ಯನೇ ಹಾಳು ಮಾಡಿಬಿಟ್ರಲ್ಲ, ಇದು 3ನೇ ಸಲ ನನಗೆ ಈ ಥರ ಆಗ್ತಿರೋದು, ಯಾಕೆ ನನಗೆ ಮದುವೆ ಬೇಡ ಅಂತ ಹೇಳಿದ್ರು ನನ್ನ ಬಲವಂತ ಮಾಡಿ ಮದುವೆ ಮಾಡೋಕ್ಕೆ ಶುರು ಮಾಡ್ತೀರಾ, ಆಮೇಲೆ ಏನೇನೋ ಆಸೆ ತೋರಿಸ್ತೀರಾ, ಆಮೇಲೆ ಏನೇನೋ ಮಾಡ್ತೀರಾ, ಆಮೇಲೆ ಇವನು ಪೊಲೀಸ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಏನು ಡ್ಯಾಡಿ ಇದು, ಅವನ್ನ ಮದುವೆ ಆಗು ಅಂತೀರಾ, ಆಯಿತು ಅಂತೇಳಿ ಒಪ್ಕೊಂಡ್ರೆ ಈ ಥರ ಮಾಡ್ತೀರಾ, ಏನು ಡ್ಯಾಡಿ ಇದು, ನಾನೇನು ನಿಮ್ಮನ್ನು ಬಲವಂತ ಮಾಡಿದ್ನ ನನಗೆ ಮದುವೆ ಮಾಡಿ ಅಂತ, ಯಾಕೆ ಡ್ಯಾಡಿ ಹಿಂಗೆ ಮಾಡಿದ್ರಿ ಅಂತೇಳಿ ಪಾಪ ಅವಳು ಫೀಲಿಂಗ್ ಮಾಡ್ಕೋತಾಳೆ. ಫೀಲಿಂಗ್ ಮಾಡ್ಕೊಂಡು ತುಂಬಾ ಯೋಚನೆ ಮಾಡ್ತಾಳೆ. ಅವ್ರ ಅಮ್ಮ ಅಂತೂ ಗೊಳೋ ಅಂತ ಅಳ್ತಿರ್ತಾಳೆ. ಅವಳಿಗಂತೂ ಎಷ್ಟು ಖುಷಿಯಾಗಿ ಮಗಳು ಮದುವೆ ಮಾಡಬೇಕು ಅಂತ ಆಸೆ ಪಟ್ಕೊಂಡು ಓಡಾಡ್ತಿರ್ತಾಳೆ. ಅಂಥದ್ರಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ ಪಾಪ ಅವಳು ಫುಲ್ಲು ಫೀಲಿಂಗ್ ಮಾಡ್ಕೋತಾಳೆ. ಫೀಲಿಂಗ್ ಮಾಡ್ಕೊಂಡು ಇನ್ಯಾರಿಗೆ ಮದುವೆ ಮಾಡೋದು, ಹಿಂಗಾಗೋಯ್ತಲ್ಲ ಅಂಥೇಳಿ. ಆಮೇಲೆ ಈ ಥರ ಆಯ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅವಳಿಗೆ ಫಸ್ಟಿಂದನೂ ಐಶ್ವರ್ಯ ಅಮ್ಮಂಗೆ ರಾಮಣ್ಣನ ಮೇಲೆ, ರಾಂಬೋ ಮೇಲೆ ಕಣ್ಣಿರುತ್ತೆ. ರಾಂಬೋ ಒಳ್ಳೆ ಹುಡುಗ, ಅಂಥ ಹುಡುಗ ಸಿಕ್ಕಿದರೆ ನಮ್ಮ ಐಶು ತುಂಬ ಚೆನ್ನಾಗಿರೋಳು ಅನ್ನೋದೊಂದು ಯೋಚನೆ ಮಾಡಿರ್ತಾಳೆ. ಆದರೆ ಹೆಂಗೆ ಇದು ಫಿಕ್ಸ್ ಆಗೋಗಿರೋ ಮದುವೆ ಹೆಂಗೆ ಕೇಳೋದು, ಏನೂ ಮಾಡೋಕ್ಕಾಗಲ್ಲ, ಮತ್ತೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಅವಳೇ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿರ್ತಾಳೆ. ಆದರೆ ಈ ಬಾಯಿ ಬಿಟ್ಟು ಹೇಳಿರಲ್ಲ. ಈ ಐಶ್ವರ್ಯ ಇವಾಗ ರಂಪಾಟ ಮಾಡ್ತಿದ್ದಾಳೆ.
ನಾನು ಕೇಳಿದ್ನ ನಿಮ್ಮನ್ನು ಮದುವೆ ಮಾಡಿ ಅಂತೇಳಿ, ನನ್ನ ಲೈಫ್ ಹಾಳು ಮಾಡ್ತೀರಲ್ಲ, ಯಾಕೆ ಡ್ಯಾಡ್ ನೀವು ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಾ ಅಂತೆಲ್ಲ ಬೈತಾ ಜೋರಿಗೆ ಅಪ್ಪಂಗೆ ಬೈಕೊಂಡು ಇದು ಮಾಡ್ತಿರ್ತಾಳ. ಅಲ್ಲಮ್ಮ ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅವನು ಯೋಚನೆ ತುಂಬಾ ಸಮಾಧಾನ ಮಾಡ್ತಾನೆ. ಏನೇ ಸಮಾಧಾನ ಮಾಡಿದ್ರೂ ಅವಳು ಕೇಳೋ ಮೂಮೆಂಟಲ್ಲಿ ಇರೋದೇ ಇಲ್ಲ. ಅವಳಿಗೆ ಕೋಪ ತಾಪ ಎಲ್ಲ ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.